ಅಯ್ಯೋ ದೇವ್ರೇ, ಯಾಕೋ ಒಂಥರ ಭಯ ಆಗ್ತಿದೆಯಲ್ಲ. ಅಲ್ಲ, ಅವರೇ ಕಾಲ್ ಮಾಡ್ತಾಯಿದ್ರು, ಮಾತಾಡಿದ್ದೀನಿ. ಬಟ್ ಇವತ್ತು ನಾನೇ ಅವ್ರ ಜೊತೆ ಮಾತಾಡಬೇಕು ಅಂತ ಕೇಳೋದಕ್ಕೆ ಏನೋ ಒಂಥರ ಆಗ್ತಾಯಿದೆ. ಏನು ಮಾಡಲಿ? ಇಲ್ಲ, ನಾನೇ ಮಾತಾಡಬೇಕು. ನಾನು ಇವತ್ತು ಮಾತಾಡಲಿಲ್ಲ ಅಂತಂದರೆ ಮುಂದೆ ಸಫರ್ ಮಾಡಬೇಕಾಗತ್ತೆ. ಇವಾಗಲೇ ಕಾಲ್ ಮಾಡ್ತೀನಿ. ಅಲ್ಲ, ಇಷ್ಟೊತ್ತಲ್ಲಿ ಬ್ಯುಸಿ ಇರ್ತಾರೋ ಏನೋ. ನೋಡೋಣ, ಒಂದ್ಸರಿ ಕಾಲ್ ಮಾಡೋಣ. ಬ್ಯುಸಿ ಇದ್ದೀನಿ ಅಂತಂದರೆ ಕಾಲ್ ಕಟ್ ಮಾಡಿದ್ರಾಯ್ತು. ಇಲ್ಲ, ಮಾತಾಡಿ ಪರವಾಗಿಲ್ಲ ಅಂತಂದರೆ ಮಾತಾಡಿ ಮೀಟ್ ಮಾಡೋಣ ಅಂತ ಕರಿತೀನಿ. ನೋಡೋಣ ಏನು ಹೇಳ್ತಾರೆ. ಫೆಬ್ರವರಿ ಮಂತ್ ಬಂತು ಅಂದರೆ ವ್ಯಾಲೆಂಟೈನ್ಸ್ ಡೇ ಬಂತು. ನನ್ನ ಇದಕ್ಕೆ ಈ ಸರಿ ಏನಾದರೂ ಸರ್ಪ್ರೈಸಾಗಿ ಗಿಫ್ಟ್ ಕೊಡಬೇಕು. ಅವಳಿಗೋಸ್ಕರ ಯಾವುದಾದ್ರೂ ಒಂದು ಜ್ಯುವೆಲ್ರಿ ಕೊಡಿಸ್ಲಾ ಅಥವಾ ಬೇರೆ ಏನಾದರೂ ಕೊಡಿಸ್ಲಾ? ಹುಡುಗಿರಿಗೆ ಏನು ಇಷ್ಟ ಆಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾರನ್ನಾದ್ರೂ ಕೇಳಿ ತಿಳ್ಕೊಳ್ಳ. ಫ್ರೆಂಡ್ ಸರ್ಕಲಲ್ಲಿ ಎಲ್ಲ ನನ್ನ ಆಡ್ಕೊಂಡ್ಬಿಡ್ತಾರೆ ಅಷ್ಟೇ. ಇದೇನಿದು, ಫೋನ್ ರಿಂಗ್ ಆಗ್ತಾನೆ ಇದೆ, ಇವ್ರು ತೆಗಿತಾನೆ ಇಲ್ವಲ್ಲ? ಫೋನ್ ಬೇರೆ ವೈಬ್ರೇಟ್ ಆಗ್ತಾ ಇದೆ. ಛೇ, ಇವಾಗ ಯಾರಪ್ಪ ಫೋನ್ ಮಾಡಿದ್ರು? ವಾವ್, ವಾಟ್ ಅ ಸರ್ಪ್ರೈಸ್! ನಿಧಿನೇ ಕಾಲ್ ಮಾಡ್ತಿದ್ದಾಳಲ್ಲ. ಅಲ್ಲ, ಇಷ್ಟು ದಿನದಲ್ಲಿ ಇದೇ ಮೊದಲನೇ ಸರಿ ಅನ್ಸುತ್ತೆ ಅವಳೇ ಕಾಲ್ ಮಾಡ್ತಿರೋದು. ಹಲೋ ನಿಧಿ ಅವರೇ, ಹೇಳಿ, ಏನು ಮಾಡ್ತಿದ್ದೀರಾ? ಊಟ ಮಾಡಿದ್ರಾ? ಹಾಂ ಚಂದು ಅವರೇ, ಊಟ ಆಯಿತು. ನೀವು ಫ್ರೀ ಇದ್ದೀರಾ ಅಥವಾ ಬ್ಯುಸಿ ಇದ್ದೀರಾ? ಇಲ್ಲ, ನಾನು ಫ್ರೀನೇ ಇದ್ದೀನಿ, ಹೇಳಿ. ಅಲ್ಲ, ಅಪರೂಪಕ್ಕೆ ನನ್ನನ್ನು ನೆನೆಸ್ಕೊಂಡು ಫೋನ್ ಮಾಡಿಬಿಟ್ಟಿದ್ದೀರಾ. ನಾನು ಇವಾಗ ತಾನೇ ನಿಮ್ಮನ್ನೇ ನೆನ್ಪು ಮಾಡ್ಕೊತಾ ಇದ್ದೆ. ನಿಮ್ಗೆ 1000 ವರ್ಷ ಆಯಸ್ಸಿರ್ಲಿ ಕಣ್ರಿ. ನಾನು ನಿಮಗೆ ವ್ಯಾಲೆಂಟೈನ್ಸ್ ಡೇಗೆ ಏನು ಗಿಫ್ಟ್ ಕೊಡಲಿ ಅಂತ ಯೋಚನೆ ಮಾಡ್ತಾ ಇದ್ದೆ. ಯಪ್ಪ, ವ್ಯಾಲೆಂಟೈನ್ಸ್ ಡೇಗೆ ಗಿಫ್ಟಾ? ಅಲ್ಲ ಚಂದೋರೆ, ನಾನು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಹಾಂ, ಮಾತಾಡಿ. ನೀವು ಮಾತಾಡ್ತೀರಾ ಅಂತಂದರೆ ನಾನು ಬೇಡ ಅಂತ ಹೇಳ್ತೀನಾ? ನೀವು ಕಾಲ್ ಮಾಡಿ ಮಾತಾಡಿದ್ರೆ ನನಗೆ ಏನೋ ಒಂಥರ ಖುಷಿಯಾಗುತ್ತೆ ನೋಡಿ. ಸರಿ ಆಯಿತು, ಮಾತಾಡಿ, ಆಮೇಲೆ ನಾನು ಮಾತಾಡ್ತೀನಿ. ಅದು ಚಂದೋರೆ, ನಾನು ನಿಮ್ಮ ಜೊತೆ ಪರ್ಸ್ನಲ್ಲಾಗಿ ಮಾತಾಡಬೇಕಾಗಿತ್ತು, ಅದಕ್ಕೆ. ಅಯ್ಯೋ, ಮಾತಾಡ್ರಿ, ನಾನು ರೂಮಲ್ಲಿದ್ದೀನಿ, ಇಲ್ಲಿ ಯಾರೂ ಇಲ್ಲ, ಮಾತಾಡಿ. ಅದು ಆ ಥರ ಅಲ್ಲ, ಪರ್ಸ್ನಲ್ ಅಂತ ಅಂದರೆ ನಾನು ನಿಮ್ಮನ್ನು ಮೀಟ್ ಮಾಡಬೇಕಾಗಿತ್ತು. ಎಲ್ಲಾದರೂ ಹೊರಗಡೆ ಸಿಗೋಕ್ಕಾಗುತ್ತಾ ಅಂತ. ಲಡ್ಡು ಬಂದು ಬಾಯಿಗೆ ಬಿತ್ತ. ಚಂದೂರೇ, ನಾನು ಕೇಳ್ತಾ ಇದ್ದೀನಲ್ಲ, ಅಲ್ಲ ನಿಮಗೆ ಟೈಮ್ ಇದೆ, ಫ್ರೀ ಇದ್ದೀರಾ ಅಂತಂದರೆ ಮಾತ್ರ ಸಿಗಿ, ಇಲ್ಲ ಅಂತಂದರೆ ಬೇಕಾದರೆ ಇನ್ನೊಂದು ದಿನ ಮಾತಾಡಿದ್ರಾಯ್ತು ಬಿಡಿ. ಅಯ್ಯಯ್ಯೋ, ಹಾಗೇನಿಲ್ಲ, ನಾನು ಫ್ರೀನೇ ಇದ್ದೀನಿ. ಸರಿ ಆಯಿತು, ಎಲ್ಲಿ ಮೀಟ್ ಮಾಡೋಣ? ಕಾಫಿ ಡೇ ಅಥವಾ ಪಾರ್ಕ್ ಅಥವಾ ಎಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಮೀಟ್ ಮಾಡೋಣ? ಹಾಂ, ಅಂದರೆ ಕಾಫಿ ಡೇ ಎಲ್ಲ ಬೇಡ, ಅಲ್ಲಿ ಪ್ರೈವಸಿ ಇರಲ್ಲ ನೋಡಿ, ಮಾತಾಡೋದಕ್ಕಾಗಲ್ಲ. ಸೊ ಯಾವುದಾದ್ರೂ ಪಾರ್ಕಲ್ಲಿ ಮೀಟ್ ಮಾಡೋಣ. ಒಂದು ಕೆಲಸ ಮಾಡಿ, ಇಲ್ಲೇ ನಮ್ಮ ಮನೆ ಹತ್ರ ಒಂದು ಪಾರ್ಕ್ ಇದೆ, ನೀವು ಅಲ್ಲಿಗೆ ಬಂದುಬಿಡಿ. ನಾನು ಬರ್ತೀನಿ, ಒಂದು 4:30ಗೆ ಬಂದುಬಿಡಿ. ಯಾಕಂದರೆ 5 o'clock ಆದಮೇಲೆ ಅಲ್ಲಿ ವಾಕ್ ಮಾಡೋರೆಲ್ಲ ತುಂಬ ಜಾಸ್ತಿ ಇರ್ತಾರೆ, ಯಾರಾದರೂ ನೋಡಿ ತಪ್ಪು ತಿಳ್ಕೊಬಾರ್ದಲ್ಲ, ಅದಕ್ಕೆ. ಅಯ್ಯೋ, ಇದೇನ್ರಿ ಹಿಂಗೆ ಅಂದ್ಬಿಟ್ರಿ? ನಾನಂತೂ ನೀವು ಯಾವಾಗ ಬಾ ಅಂತೀರೋ ಅವಾಗ ಬರ್ತೀನಿ. 4:30 ತಾನೇ, ನಾನು 4 o'clockಗೆ ಅಲ್ಲಿರ್ತೀನಿ, ಬಂದ್ಬಿಡಿ ಬೇಗ. ಸರಿ ಚಂದು ಅವರೇ, ಬಾಯ್. ಅಯ್ಯಯ್ಯೋ, ನೀವು ಬಾಯಿ ಮಾತ್ರ ಹೇಳಬೇಡಿರಿ. ನೀವು ಹೇಳಿದ್ರು ನಾನು ಮಾತ್ರ ನಿಮಗೆ ಬಾಯಿ ಅಂತ ಹೇಳಲ್ಲ. ಬಾಯಿ ಅಂತಂದರೆ ನಮ್ಮಿಂದ ಅವ್ರು ದೂರ ಆಗ್ತಾ ಇದ್ದಾರೇನೋ ಅನ್ನೋ ಫೀಲ್ ಬರುತ್ತೆ ನನಗೆ. ಸರಿ, ನಾನು ಹಂಗಾದ್ರೆ 4:30ಗೆ ನಾನು ನಿಮಗೆ ಸಿಗ್ತೀನಿ. ಸರಿ ಆಯಿತು. ಯಾರು ಕಣ್ಣಲ್ಲಿ ಕಣ್ಣನಿಟ್ಟು ಮನಸ್ಸಿನಲ್ಲಿ ಮನಸ್ಸನಿಟ್ಟು ನನ್ನ ಒಳಗಿಂದಾನೆ ನನ್ನ ಕತ್ತೋರು ಯಾರು? ಯಾರೋ ಗಾಳಿಲಿ ಮುತ್ತಾನಿಟ್ಟು ನೀರಿನಲ್ಲಿ ಹೆಜ್ಜೆ ಇಟ್ಟು ನನ್ನ ಒಳಗಿಂದಾನೆ ನನ್ನ ಕತ್ತೋರು ಯಾರು? ಅವಳು ಯಾರೋ ಹುಡುಗಿ, ನನ್ನನ್ನೇ ಹುಡುಗಿ ಪ್ರೀತಿಸುತ್ತೇನೆ ಅಂತ ಹಾಡುತ್ತಾಳೆ. ಹತ್ತಿರ ಬರದೆ ದೂರನೂ ಇರದೆ ಗುಂಡಿಗೆ ಚಚ್ಚಿ ನನ್ನ ಕಾಡುತ್ತಾಳೆ. ಯಾಕೆ ಅವನು ಈ ಥರ ಆಡ್ತಿದ್ದಾನೆ ಅಂತ ಅನ್ಕೊತಿದ್ದೀರಾ? ನನಗೆ ಮೊದಲನೇ ಸರಿ ನಿಧಿನ ನೋಡಿದಾಗಲೇ ನನಗೆ ತುಂಬ ಇಷ್ಟ ಆಗೋದ್ಲು. ನಾನು ಮದುವೆ ಆದ ಇವಳನ್ನೇ ಅಂತ ಫಿಕ್ಸ್ ಆಗಿಬಿಟ್ಟೆ. ಆದರೂ ನಿಧಿ ಅವ್ರು ಯಾಕೋ ನಾನು ತುಂಬ ಕಾಡಿಸ್ತಾ ಇದ್ದಾರಪ್ಪ. ನನ್ನ ಜೊತೆ ಸರಿಯಾಗಿ ಮಾತಾಡಲ್ಲ. ನಾನು ಕಾಲ್ ಮಾಡಿದ್ರೂ ಜಾಸ್ತಿ ಹಲೋ, ಹಾಂ, ಊಟ ಆಯಿತು, ತಿಂಡಿ ಆಯಿತು, ಫೋನ್ ಇಡ್ತಾರೆ ಅಷ್ಟೇ, ಇನ್ನೇನು ಹೇಳಲ್ಲ. ಅದಕ್ಕೆ ನನಗೆ ಅವರು ನನ್ನನ್ನು ಇಷ್ಟಪಡ್ತಿದ್ದಾರೋ ಇಲ್ವೋ, ಅವರು ಈಗಿನ ಕಾಲದವರೆಲ್ಲ ಲವ್ ಇವು ಅಂತ ಮಾಡ್ಕೊಂಡಿರ್ತಾರಲ್ವ, ಅವ್ರ ಮನಸ್ಸಲ್ಲಿ ಬೇರೆ ಯಾರೋ ಇರ್ಬೋದೇನೋ. ಈಗ ನಾವು ಇಷ್ಟಪಟ್ಟವರು ನಮ್ಮನ್ನು ಇಷ್ಟಪಡಲಿಲ್ಲ ಅಂತ ಅಂದಾಗ ಅವ್ರು ಇಷ್ಟಪಟ್ಟವ್ರ ಜೊತೆ ಬದುಕೋದಿಕ್ಕೆ ಬಿಟ್ಬಿಡ್ಬೇಕಲ್ವಾ. ಅದಕ್ಕೆ ನಾನು ಅನ್ಕೊತಾ ಇದ್ದೆ, ಅವ್ರು ಏನಾದರೂ ನನ್ನ ಇಷ್ಟಪಟ್ಟಿಲ್ಲ ಅಂತಂದರೆ ಅವ್ರು ಇಷ್ಟಪಟ್ಟಿರೋರನ್ನೇ ಮದುವೆಯಾಗಿ ಖುಷಿಯಾಗಿರಲಿ ಅಂತ. ಆದರೆ ಇವತ್ತು ಅವ್ರು ನನ್ನನ್ನು ಕಾಲ್ ಮಾಡಿ ಬರೋಕ್ಕೆ ಹೇಳಿದ್ದಾರೆ. ನನಗೆ ಯಾಕೋ ಅವರು ನನಗೆ ತುಂಬ
ತುಂಬ ತುಂಬ ಕ್ಲೋಸ್ ಅಂತ ಅನ್ನಿಸ್ತಾ ಇದ್ದಾರೆ. ಅವ್ರು ನನ್ನಿಂದ ಯಾವತ್ತೂ ದೂರ ಆಗಲ್ಲ ಅಂತ ಅನ್ನಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ನನಗೆ ತುಂಬ ಖುಷಿಯಾಗಿದೆ. ಇವತ್ತು ಏನಾದರೂ ಅವ್ರು ನನ್ನ ಹತ್ರ ಫ್ರೆಂಡ್ಲಿಯಾಗಿ ಮಾತಾಡ್ಬಿಟ್ರು ಅಂತಂದರೆ ಅವ್ರು ಯಾವತ್ತೂ ನನ್ನಿಂದ ದೂರ ಆಗಲೇಬಾರ್ದು. ಅಷ್ಟು ಚೆನ್ನಾಗಿ ನೋಡ್ಕೋತೀನಿ ಅವ್ರನ್ನ. ಸರಿ ಕಣ್ರಪ್ಪ, 4 ಗಂಟೆ 4:15 ಅಂತ ಹೇಳಿದ್ದಾರೆ. ಟೈಮ್ ಆಗಲೇ 12:30 ಆಗಿದೆ. ನಾನು ಬೇಗ ಬೇಗ ಹೋಗಿ ಫ್ರೆಶ್ ಅಪ್ ಆಗಿ ಟಿಪ್ ಟಾಪಾಗಿ ರೆಡಿಯಾಗಿ ಅವ್ರಿಗೊಂದು ಫ್ಲವರ್ ತೊಗೊಂಡೋಗ್ಲಾ ಅಥವಾ ಬೇರೆ ಏನಾದರೂ ಗಿಫ್ಟ್ ತೊಗೊಂಡೋಗ್ಲಾ? ಚಾಕ್ಲೇಟ್ ಅಂದರೆ ಹುಡುಗಿರಿಗೆ ತುಂಬ ಇಷ್ಟ ಅಲ್ವಾ? ಚಾಕ್ಲೇಟೇ ತೊಗೊಂಡೋಗ್ತೀನಿ. ಈ ಥರ ಡ್ರೆಸ್ಗಳನ್ನೆಲ್ಲ ಹೊರಗಡೆ ಶಾಪ್ಗಳಲ್ಲಿ ನೋಡಿದಾಗ ವಾವ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಇದನ್ನು ನಾನು ರೆಡಿ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನಿಜವಾಗ್ಲೂ ನಾನು ಈ ಕೋರ್ಸ್ನ ಕಲ್ತಿದ್ದು ತುಂಬ ಒಳ್ಳೆಯದಾಯಿತು. ನೋಡು ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ. ಈ ಡ್ರೆಸ್ನ ಮ್ಯಾಮ್ ಏನಾದರೂ ನೋಡಿದ್ರೆ ನಿಜವಾಗ್ಲೂ ಹೊಗಳುತ್ತಾರೆ ನನ್ನನ್ನು. ವಾವ್, ದೀಪ್ತಿ ಮೇಡಮ್, ಇದು ನೀವು ಡಿಸೈನ್ ಮಾಡಿದ್ದಾ? ಹಾಂ ಶ್ರೇಯಾ, ಇದು ನಾನೇ ಮಾಡಿದ್ದು. ಹೇಗಿದೆ ಡಿಸೈನ್? ಇಷ್ಟ ಆಯ್ತಾ ನಿನಗೆ? ವಾವ್ ದೀಪ್ತಿಯವರೇ, ಈ ಡ್ರೆಸ್ ಮಾತ್ರ ಸೂಪರಾಗಿದೆ. ನನಗೆ ನೋಡ್ತಾ ಇದ್ರೆ ಹಾಕೊಂಡು ನೋಡಬೇಕು ಅನ್ನಿಸ್ತಾ ಇದೆ. ಇನ್ನು ಕಸ್ಟಮರ್ಸ್ ಯಾರಾದರೂ ನೋಡಿದ್ರೆ ನಿಜವಾಗ್ಲೂ ಇಷ್ಟಪಡ್ತಾರೆ. ಮ್ಯಾಮ್ ಅಷ್ಟೇ, ಈ ಡ್ರೆಸ್ನ ನೋಡಿದ್ರೆ ನಿಜವಾಗ್ಲೂ ನಿಮ್ಮನ್ನು ಹೊಗಳುತ್ತಾರೆ ನೋಡಿ. ಹಾಂ ಶ್ರೇಯಾ, ಈ ಡ್ರೆಸ್ ಡಿಸೈನ್ನ ನಾನು ಆನ್ಲೈನಲ್ಲಿ ನೋಡಿದ್ದೆ. ಸೊ ಅದಕ್ಕೆ ಸ್ವಲ್ಪ ಆಲ್ಟರ್ನೇಟ್ ಮಾಡಿಕೊಂಡು ನಾನೇ ರೆಡಿ ಮಾಡಿದ್ದೀನಿ. ಮ್ಯಾಮ್ಗೆ ಇಷ್ಟ ಆಗುತ್ತೆ ಅಲ್ವಾ? ಇಷ್ಟ ಆಗದೆ ಏನೋ, ಖಂಡಿತ ಅವ್ರು ಹೊಗಳುತ್ತಾರೆ ನೋಡಿ ಬೇಕಾದರೆ. ಮತ್ತೆ ನೀವೇನೋ ಶಾಪ್ ಮಾಡಿದ್ದೀರಂತೆ, ಮೆಟೀರಿಯಲ್ಸ್ ಎಲ್ಲ ತಗೊಂಡೋದ್ರಿ ಅಂತ ಮ್ಯಾಮ್ ಹೇಳ್ತಾ ಇದ್ರು. ಅಲ್ಲ, ನಿಜವಾಗ್ಲೂ ನೀವು ಶಾಪ್ ಮಾಡಿದ್ದೀರಾ? ಹಾಂ ಹೌದು ಶ್ರೇಯಾ, ಅಂದರೆ ಇದೆಲ್ಲ ಕಲ್ತ ಮೇಲೆ ಈಗ ಗ್ಯಾಪ್ ಇಟ್ಬಿಟ್ರೆ ಎಲ್ಲ ಮರ್ತೋಗ್ಬಿಡುತ್ತೆ. ಈಗ ಕಲಿತಾ ಇದ್ದಂಗೆ ನಾನು ಶಾಪ್ ಮಾಡ್ಕೊಂಡ್ಬಿಟ್ರೆ ನಾನು ಡೈಲಿ ವರ್ಕ್ ಮಾಡೋದ್ರಿಂದ ಅದು ಯಾವುದೇ ಥರ ತೊಂದರೆನೂ ಅನಿಸಲ್ಲ ನನಗೆ. ಹಾಗಾಗಿ ನಮ್ಮ ಡ್ಯಾಡಿ ಈಗಾಗಲೇ ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಏನು ಪರ್ಚೇಸ್ ಮಾಡಿದಾರಾ ಶಾಪನ್ನು? ಹಾಂ ಹೌದು, ನಮ್ಮ ಡ್ಯಾಡಿ ಅಂದರೆ ಇವಾಗ ರೆಂಟಿಗೆ ತಗೊಂಡ್ರೆ ಸುಮ್ಮನೆ ಕಷ್ಟ ಆಗುತ್ತಲ್ವೇನಮ್ಮ, ಪರ್ಚೇಸೇ ಮಾಡಿಬಿಡೋಣ ಬಿಡು ಅಂತ ಹೇಳಿಬಿಟ್ಟು ಪರ್ಚೇಸೇ ಮಾಡಿದ್ದಾರೆ. ನೀವು ತುಂಬ ಲಕ್ಕಿ ಬಿಡ್ರಿ. ನೋಡಿ, ನಾವು ಇಲ್ಲೆಲ್ಲ ಕಲಿತಾ ಇದ್ರೂ ನಮಗೀಗ ಶಾಪ್ ಮಾಡೋಕ್ಕಾಗಲ್ಲ. ನಮ್ಮ ಮನೆ ಕಡೆನೂ ಅಷ್ಟೇನು ರಿಚ್ ಇಲ್ಲ, ನಾವು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿನೇ. ಆದ್ರೂ ನಾನೀಗ ಫಸ್ಟಿಗೆ ಈಗ ಏನು ಕಲಿತೀನಿ, ಕಲಿತ ತಕ್ಷಣ ನಾನು ಶಾಪ್ ಮಾಡೋಕ್ಕಾಗಲ್ಲ. ಯಾರ ಹತ್ರ ಆದರೂ ನಾನು ಹೀಗೆ ಬೋಟಿಕ್ಗಳಲ್ಲಿ ವರ್ಕ್ ಮಾಡಬೇಕು. ವರ್ಕ್ ಮಾಡಿ ಸ್ವಲ್ಪ ಅರ್ನಿಂಗ್ಸ್ ಮಾಡಿಕೊಂಡು ಆಮೇಲೆ ಲೋನು ಅದು ಇದು ಸಾಲ ಗೀಲ ಮಾಡಿ ನಾನೊಂದು ಅಂಗಡಿನ ಪರ್ಚೇಸ್ ಮಾಡೋಕ್ಕಾಗಲ್ಲ. ರೆಂಟಿಗೆ ಬೇಕಾದರೆ ತೊಗೋಬೋದು ನೋಡಿ, ಅಷ್ಟಕ್ಕೆ ಮಾತ್ರ ನಾನು ಹೇಳ್ಬೋದ್ಲೆ. ಅದ್ಯಾಕೆ ಆ ಥರ ಅನ್ಕೊತೀರಾ? ನೀವೂ ಕಷ್ಟಪಟ್ಟು ದುಡಿತೀರಾ ಅಂತ ಅಂದರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ. ನಾವು ಮಾಡೋ ಕೆಲಸದಲ್ಲಿ ಶ್ರದ್ಧೆ ಇದ್ದು ನಿಷ್ಠೆ ಇತ್ತು ಅಂತಂದರೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀವಿ. ಸರಿ ದೀಪ್ತಿ ಮೇಡಮ್, ಆಗಲಿ ಬಿಡಿ, ಏನು ಮಾಡೋಕ್ಕಾಗುತ್ತೆ ನೋಡಿ. ಬೇಕಾದರೆ ನಿಮ್ಮ ಬೋಟಿಕಲ್ಲೇ ನನಗೂ ಒಂದು ಕೆಲಸ ಕೊಟ್ಬಿಡಿ. ಇಲ್ಲಿಂದ ಕಲ್ತು ಕಂಪ್ಲೀಟ್ ಆಗ್ತಿದ್ದಂಗೆ ನಾನು ನಿಮ್ಮ ಜೊತೆ ಜಾಯಿನ್ ಆಗಿಬಿಡ್ತೀನಿ. ಏನಂತೀರಾ? ಅದಕ್ಕೇನಂತೆ, ನನಗೂ ಖುಷಿನೇ ಇದೆ. ಸರಿ ಆಯಿತು, ನನ್ನ ಬೋಟಿಕ್ಗೆ ನೀವೇ ಬರೋರಂತೆ. ಈಗ ಟೈಮ್ ಆಗ್ತಾ ಇದೆಯಲ್ಲ, ಮ್ಯಾಮ್ ಇಲ್ಲಿ ಬಂದಿಲ್ವಾ? ಮ್ಯಾಮ್ ಬಂದಿದ್ದಾರೆ, ಬಟ್ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಆವಾಗಲೇ ಹೋದರು, ಇನ್ನೂ ಬಂದಿಲ್ಲ. ಕಾಲ್ ಮಾಡಿ ಹೇಳಿಬಿಟ್ಟು ಹೊರಡೋದಾದರೆ ಹೊರಡಿ. ಹೌದಾ? ಸರಿ ಹಾಗಾದರೆ. ಸರಿ, ನಾನು ಅವ್ರಿಗೆ ಕಾಲ್ ಮಾಡಿಬಿಟ್ಟು ಹೊರಡ್ತೀನಿ. ಯಾಕಂದರೆ ಮನೇಲಿ ಮಗಳು ಇರ್ತಾಳೆ ನೋಡಿ, ತುಂಬ ಲೇಟಾಗಿ ಹೋದರೆ ಕಷ್ಟ ಆಗುತ್ತೆ. ಅದಕ್ಕೆ ನಾನೀಗ ಹೊರಡ್ತಾ ಇದ್ದೀನಿ. ಅಂದಹಾಗೆ ಮೇಡಮ್, ನಾನು ನಿಮ್ಮ ಪರ್ಸ್ನಲ್ ವಿಚಾರ ಎಲ್ಲ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಅಲ್ಲ, ನಿಮ್ಮ ಯಜಮಾನರು ನಿಮ್ಮ ಜೊತೆ ಇಲ್ವಂತೆ, ಹೌದಾ? ಅಯ್ಯೋ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ಳಿ, ಇರೋ ವಿಚಾರ ತಾನೇ ಕೇಳ್ತಾ ಇರೋದು. ಇದ್ದಿದ್ದನ್ನು ಇದ್ದಂಗೆ ಹೇಳೋದಕ್ಕೆ ಬೇಜಾರು ಯಾಕೆ ಮಾಡ್ಕೋಬೇಕು? ಹೌದು, ಅವರು ನನ್ನ ಜೊತೆನಲ್ಲಿಲ್ಲ. ಅವ್ರಿಗೆ ಬೇರೆ ಮದುವೆ ಆಗಿತ್ತು. ಸೊ ಅವರು ಬೇರೆ ಕಡೆ ಇದ್ದಾರೆ. ನಾನು ನನ್ನ ಮಗಳು ಬೇರೆ ಕಡೆ ಇದ್ದೀವಿ ಅಷ್ಟೇ. ಬೇರೆ ಕಡೆ ಅಂತಂದರೆ ಇಲ್ಲಿ ನಮ್ಮ ತಂದೆ ಮನೆಯಲ್ಲೇ ಇದ್ದೀನಿ. ನೆಕ್ಸ್ಟು ಈಗ ನಾನೇನಾದರೂ ಅರ್ನಿಂಗ್ ಸ್ಟಾರ್ಟ್ ಆಯಿತು ಅಂತಂದರೆ ನಾನು ಬೇರೆ ಮನೆ ಮಾಡಿಕೊಂಡು ಬೇರೆ ಕಡೆ ಶಿಫ್ಟ್ ಆಗ್ತೀನಿ. ಎಷ್ಟು ದಿನ ಅಂತ ಅಪ್ಪನ ಮನೆಯಲ್ಲಿ ಇರೋಕ್ಕಾಗುತ್ತೆ ಹೇಳಿ? ಅದು ನಿಜನೇ. ಅಯ್ಯೋ, ನನಗಂತೂ ಮದುವೆ ಆಗೋದಕ್ಕೆ ಇಂಟ್ರೆಸ್ಟೇ ಇಲ್ಲ ಮೇಡಮ್. ಯಾಕೆ ಶ್ರೇಯಾ, ಭಯ ಬಂದ್ಬಿಟ್ಟಿದ್ಯಾ? ಭಯ ಅಂತ ಏನಿಲ್ಲ, ಆದರೂ ಇದೆಲ್ಲ ಜಂಜಾಟ ಯಾಕೆ ಮೇಡಮ್? ಸುಮ್ಮನೆ ನೆಮ್ಮದಿಯಾಗಿ ಇದ್ಬಿಟ್ರೆ ಒಳ್ಳೇದು ಅಂತ ಅನ್ನಿಸ್ತಾ ಇದೆ. ತಪ್ಪು, ನಾವು ಅಂದ್ಕೊಳ್ಳೋದು ತುಂಬ ದೊಡ್ಡ ತಪ್ಪು. ನಾವು ಒಬ್ರನ್ನ ನೋಡಿ ನಮ್ಮ ಜೀವನ ನಾಳೆ ಆ ಥರ ಇರ್ಬೋದೇನೋ ಅಂತ ಅಂದ್ಕೊಳ್ಳೋದು ತಪ್ಪು. ಅಯ್ಯೋ, ಅವ್ರು ಆ ಥರ ಇದ್ದಾರೆ, ನಮ್ಮ ಜೀವನ ಈ ಥರ ಇದೆಯಲ್ಲ ಅಂತ ಅವರು ಕಂಪೇರ್ ಮಾಡ್ಕೊಂಡು ಕೊರಗೋದು ತಪ್ಪು. ನಮ್ಮ ಜೀವನಕ್ಕೆ ಏನು ಬರುತ್ತೆ ಅದನ್ನು ಸ್ವೀಕರಿಸ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಬೇಕಷ್ಟೆ. ಸರಿ ಶ್ರೇಯಾ, ಮಾತಾಡ್ತಾ ನಿಂತ್ಕೊಂಡ್ರೆ ಟೈಮ್ ಆಗಿಬಿಡುತ್ತೆ. ಸರಿ, ನಾನಿನ್ನು ಹೊರಡ್ತೀನಿ. ಹಾಂ ಸರಿ ಮೇಡಮ್, ಆಯಿತು.